ಮನರಂಜನೆಯ ಉದ್ದೇಶಕ್ಕೆ ಶುರುವಾದ ಶೋಕಿ ಕಾಲಕ್ರಮೇಣ ಮೋಜಿಗೆ ಬಿದ್ದು ಜೂಜಾಯಿತು. ಈ ಜೂಜು ಅನ್ನೋ ಮಾಯೆ ಧರ್ಮರಾಯನನ್ನೇ ಬಿಟ್ಟಿಲ್ಲ. ಇನ್ನು ನಾವುಗಳು ಯಾವ ಲೆಕ್ಕ? ಆ ಧರ್ಮರಾಯನು ಪ್ರತಿಷ್ಠೆಗೆ ಬಿದ್ದು ದ್ರೌಪದಿಯನ್ನೇ ಪಣಕ್ಕಿಟ್ಟು ಕುರುಕ್ಷೇತ್ರಕ್ಕೆ ಕಾರಣವಾದದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇನ್ನು ಈ ಕಲಿಯುಗದಲ್ಲಂತೂ ಬೀದಿ ಬೀದಿಗಳಲ್ಲಿ ಜೂಜಿನ ಮಾಯೆಗೆ ಸಿಲುಕಿ ನರಳುವ ಧರ್ಮರಾಯರು ಗಲ್ಲಿ ಗಲ್ಲಿಗಳಲ್ಲೂ ಕಾಣಸಿಗುತ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಆನ್ಲೈನ್ ಗೇಮ್ಗಳ ಮೋಸದ ಜಾಲ ಎಗ್ಗಿಲ್ಲದೆ ಸಾಗುತ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಆನ್ಲೈನ್ ಗೇಮ್ನಲ್ಲಿ ದಿನನಿತ್ಯದ ಖರ್ಚಿಗೆ ದುಡ್ಡು ಮಾಡಬಹುದು ಎಂಬ ಭ್ರಮೆಗೆ ಬಿದ್ದಿರೋರೇ ನಮ್ಮಲ್ಲಿ ಜಾಸ್ತಿ. ಬೆಟ್ಟಿಂಗ್ ಹೆಸರಿನಲ್ಲಿ ಎಷ್ಟೋ ಜೀವಗಳು ಆತ್ಮಹತ್ಯೆಗೆ ಬಲಿಯಾಗುತ್ತಿರುವುದು ದಿನನಿತ್ಯ ನೋಡುತ್ತೇವೆ. ಇನ್ನು ಆನ್ಲೈನ್ ಗೇಮ್ಗಳ ಹುಚ್ಚು ಇಂದಿನ ಯುವಕರ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂದರೆ ಮಕ್ಕಳು ವಯೋವೃದ್ಧರು ಎನ್ನದೆ ಪೋಟಿಗೆ ಬಿದ್ದು ಪ್ರತಿ ಮನೆಗೊಬ್ಬ ಯೋಧರ ಹಾಗೆ ತಯಾರಾಗ್ತಾ ಇರೋದು ವಿಪರ್ಯಾಸವೇ ಸರಿ. ಈ ನಮ್ಮ ಎಪಿಸೋಡ್ ನಿಮ್ಮನ್ನ ನೋಯಿಸುವ ಉದ್ದೇಶ ಅಲ್ಲ. ಆನ್ಲೈನ್ ಧೋಕಾದಂಧೆಗೆ ಯಾರೊಬ್ಬರು ಬಲಿಯಾಗಬಾರದೆಂದು ಎಚ್ಚರಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರೋತ್ಸಾಹ ನಮಗೆ ಶಕ್ತಿ. ಇತ್ತೀಚೆಗಷ್ಟೇ ಆನ್ಲೈನ್ ರಮ್ಮಿಯಲ್ಲಿ ಅಪಾರವಾಗಿ ನಷ್ಟ ಅನುಭವಿಸಿ ಹಾಸನ ಜಿಲ್ಲೆಯಲ್ಲಿ ಕುಟುಂಬವೊಂದು ಆತ್ಮಹತ್ಯೆ ಮಾಡಿಕೊಂಡಿದೆ. ಚನ್ನರಾಯಪಟ್ಟಣ ತಾಲೂಕಿನ ನಿವಾಸಿಗಳಾದ ಶ್ರೀನಿವಾಸ್ ಮತ್ತು ಅವರ ಪತ್ನಿ ಶ್ವೇತಾ ಇನ್ನು ಪ್ರಪಂಚದ ಅರಿವೇ ಇಲ್ಲದ 11 ವರ್ಷದ ಪುಟ್ಟ ಕಂದಮ್ಮನನ್ನು ಬಲಿ ಪಡೆದಿದೆ ಈ ಆನ್ಲೈನ್ ಧೋಕಾದಂಧೆ. ಇನ್ನೊಂದೆಡೆ ಬೆಟ್ಟಿಂಗ್ ನಲ್ಲಿ ತನ್ನ ಪತಿ 1.5 ಕೋಟಿ ರೂಪಾಯಿ ಕಳೆದುಕೊಂಡನೆಂದು ಮನನೊದ್ದ ಪತ್ನಿ ನೇಣಿಗೆ ಶರಣಾಗಿದ್ದಾಳೆ. ಬೆಟ್ಟಿಂಗ್ ಆಡಿ ಹಣ ಕೊಡಲಾಗದೆ ಸಾಲಗಾರರಿಂದ ಹೆಚ್ಚುತ್ತಿರುವ ಒತ್ತಡದಿಂದಾಗಿ ಜೀವ ಕಳಕೊಂಡವರೆಷ್ಟೋ. ಇನ್ನು ಈ ಆನ್ಲೈನ್ ಗೇಮ್ ಆಡಿ ದುಡ್ಡು ಮತ್ತು ಜೀವ ಕಳಕೊಂಡ ಉದಾಹರಣೆಗಳು ನೂರಾರು. ಹೀಗೆ ಸಾಲು ಸಾಲು ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಇನ್ನು ಬೆಳಕಿಗೆ ಬಾರದ ಪ್ರಕರಣಗಳೆಷ್ಟೋ ಆ ದೇವರೇ ಬಲ್ಲ. ಇಂಥ ಪ್ರಕರಣಗಳು ಸಾವಿರಾರು. ಕೇಳಿ ಕಂಡು ಕಾಣದಂತಹ ಪ್ರಕರಣಗಳು. ಇಂತಹ ಪ್ರಕರಣಗಳಿಗೆ ಕಾರಣಗಳು ನಾವುಗಳ ನಮ್ಮ ವ್ಯವಸ್ಥೆನ. ಈ ಡಿಜಿಟಲ್ ಮಾಧ್ಯಮ ಅಥವಾ ಡಿಜಿಟಲ್ ಹ್ಯಾಡ್ಸ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತಿದೆ ಎಂದರೆ ಅದಕ್ಕೆ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಈ ಆನ್ಲೈನ್ ಬೆಟ್ಟಿಂಗ್ ಧೋಕಾವನ್ನು ಮನೆ ಮನೆಗೆ ಹಂಚುತ್ತಿದ್ದಾರೆ. ಅದು ಹೇಗೆ ಅಂದ್ರೆ ವೆಲ್ಕಮ್ ಬೋನಸ್ 5,000 ಅಥವಾ 10,000 ಸಿಗುತ್ತದೆ ಎಂದು ಆಸೆ ಹುಟ್ಟಿಸಿ ಮೊದಲಿಗೆ ಗೆಲುವಿನ ಸಿಹಿ ತಿನ್ನಿಸಿ ನಂತರ ಆ ಗೆಲುವನ್ನೇ ಕೀಳಾಗಿಸಿ ಈ ಆನ್ಲೈನ್ ಗೇಮ್ಗೆ ಬಲಿಯಾಗುವಂತೆ ಮಾಡುತ್ತಿದ್ದಾರೆ. ಆನ್ಲೈನ್ ಗೇಮ್ಗೆ ಅಥವಾ ಬೆಟ್ಟಿಂಗ್ ಆಪ್ಗಳ ಬಳಕೆಗೆ ಪ್ರಚೋದಿಸಲು ಇಂತಹ ಲಕ್ಷಾಂತರ ವಾಮ ಮಾರ್ಗಗಳಿವೆ. ಇಂತಹ ಅಪ್ಲಿಕೇಶನ್ಗಳಿಗೆ ಮತ್ತು ವೆಬ್ಸೈಟ್ಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು. ಸೈಬರ್ ಕ್ರೈಮ್ ಎಂಬುದು ಬರೀ ಹೆಸರಿಗೆ ಇದ್ದರೆ ಸಾಲದು, ಕಾರ್ಯಪ್ರವೃತ್ತಿ ಆಗಬೇಕು. ಹಾಗಾದಾಗ ಮಾತ್ರ ಇಂತಹ ಆನ್ಲೈನ್ ಮೋಜಿಗೆ ಸಾಮಾನ್ಯರು ತುತ್ತಾಗುವುದನ್ನು ತಪ್ಪಿಸಬಹುದು. ನಾವುಗಳು ಒಳ್ಳೆ ದಾರಿ ಅನುಸರಿಸಿ ಶ್ರಮದ ದಾರಿ ಜೊತೆಗೆ ಬದುಕಬೇಕೇ ಹೊರತು ಬೇನಾಮಿ ದಾರಿ ಶಾಶ್ವತವಲ್ಲ. ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ಗಳಿಗೆ ಬಲಿಯಾಗುವುದು ನಿಲ್ಲಲಿ ಎಂಬುದು ನಮ್ಮ ಆಶಯ.